ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ವಿಜ್ಞಾನ ತಜ್ಞರು ದಿನೇಶ್ ರಾವ್ ಅವರು ಕಳೆದ 3 ವರ್ಷಗಳಿಂದ ಜಮ್ಮು ಕಾಶ್ಮೀರದಲ್ಲೇ ಇದ್ದಾರೆ. ನಿನ್ನೆಯೂ ಕೂಡ ನಮ್ಮ ಜೊತೆ ಮಾತನಾಡಿದ್ರು, ಅಲ್ಲಾದಂಥ ಅನುಭವದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರು. ದಿನೇಶ್ ಸರ್ ನಮಸ್ತೆ. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ ಸರ್? ಮತ್ತೆ ಕೇಳ್ತೀನಿ, ಸೇಫ್ ಆಗಿದ್ದೀರಾ ಸರ್? ಸಿಚುವೇಶನ್ ಎಲ್ಲ ಕ್ಲಿಯರ್ ಇದೆಯಾ? ಅಬ್ಸಲ್ಯೂಟ್ಲಿ ಸೇಫ್ ಅಂಡ್ ಫೈನ್. ರೈಟ್ ಸರ್, ಮೊನ್ನೆ ನೈಟ್ ಏನಾಯ್ತು ಅಂತ ಹೇಳಿದ್ರೆ, ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಮೊನ್ನೆಗಿಂತ 3 ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ದಾಳಿಯನ್ನ ಮಾಡಿದ್ದಾರೆ, ಡ್ರೋನ್ಗಳನ್ನ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ತು. ನಿಜಾನ ಸರ್? ಅಲ್ಲಿ ಏನಾಯ್ತು ನಿನ್ನೆ ರಾತ್ರಿ? ಹೌದು, ಡೆಫಿನೆಟ್ಲಿ. ಯಾಕಂದ್ರೆ ನೆನ್ನೆ ನೈಟು ಅವರು ನೆನ್ನೆಕ್ಕಿಂತ ಸ್ವಲ್ಪ ಜಾಸ್ತಿ ದಾಳಿ ಮಾಡಿದ್ದಾರೆ. ಸೊ ಅವರು ಏನಂದ್ರೆ ಬಾಂಬ್ಸ್ ಮತ್ತೆ ಏರ್ಕ್ರಾಫ್ಟ್ಸ್ ಬಂತು. ಏರ್ಕ್ರಾಫ್ಟ್ಸ್ 2 ಗಂಟೆಗೆ ಮತ್ತೆ 4 ಗಂಟೆಗೆ ಏರ್ಕ್ರಾಫ್ಟ್ ಬಂತು. ಸೊ ಏರ್ಕ್ರಾಫ್ಟ್ ಇದು ಪಾಕಿಸ್ತಾನದಿಂದಾನೇ ಬಂದಿರೋದು ಅದು. ಬಟ್ ಅದ ನಂತರ ಸುಮಾರು ಎಕ್ಸ್ಪ್ಲೋಷನ್ಸ್ ಆಯ್ತು. ಮೊದಲು ಅರೌಂಡ್ 8:20 8:40ಗೆ ಸ್ವಲ್ಪ ಡ್ರೋನ್ ಅಟ್ಯಾಕ್ ಆಯ್ತು. ಅದ ನಂತರ 10 11 12 ಗಂಟೆವರೆಗೂ ಡ್ರೋನ್ ಅಟ್ಯಾಕ್ ಆಗ್ತಾ ಇತ್ತು. ಅದ ನಂತರ ಯಾವುದೇ ಅಟ್ಯಾಕ್ ಇರ್ಲಿಲ್ಲ 4 ಗಂಟೆವರೆಗೂ. ಸೊ ಬಟ್ ಇಂದ 2 ಗಂಟೆಯಿಂದ 4 ಗಂಟೆವರೆಗೆ ನಾವೇ ನೋಡಿದ್ವಿ, ನಮ್ಮ ಪಾಕಿಸ್ತಾನ ಕಡೆಯಿಂದ ನಮ್ಮ ಭಾರತ ದೇಶಕ್ಕೆ, ನಮ್ಮ ದೇಶದ ಏನು ಮೋಸ್ಟ್ಲಿ ಏರ್ಕ್ರಾಫ್ಟ್ ಇರ್ಬೋದು, ಇಲ್ಲ ಡ್ರೋನ್ಸ್ ಇರ್ಬೋದು. ಸೊ ಅವರು ಏರ್ ಬೇಸಸ್ ಅಟ್ಯಾಕ್ ಮಾಡಿ ಬರ್ತಾ ಇದ್ರು ಅಂತ ನಮ್ಗ ಅನ್ಸುತ್ತೆ. ಬಿಕಾಸ್ ದೇ ವರ್ ಆಲ್ ಕಮಿಂಗ್ ಇನ್ ಒನ್ ಲೈನ್, ನಿಯರ್ಲಿ ಅರೌಂಡ್ 15 to 16 ಡ್ರೋನ್ಸ್ ನಮ್ಮ ನಾರ್ದರ್ನ್ ಕಮಾಂಡ್ ಕಡೆ ಹೋಗ್ತಾ ಇತ್ತು ಪಾಕಿಸ್ತಾನ ಕಡೆಯಿಂದ. ಸೊ ತದನಂತರ ಅದು ಅಟ್ಯಾಕ್ ಆಗಿ 4 ಗಂಟೆ ನಂತರ 4:15 ಅಷ್ಟರೊಳಗೆ ಮಲ್ಟಿಪಲ್ ಎಕ್ಸ್ಪ್ಲೋಷನ್ ಆಯ್ತು. 5:30ವರೆಗೂ ಮಲ್ಟಿಪಲ್ ಎಕ್ಸ್ಪ್ಲೋಷನ್ಸ್ ಅಂದ್ರೆ ನೆನ್ನೆಕ್ಕಿಂತ ಜಾಸ್ತಿ ಇತ್ತು. ಸೊ ಅವಾಗ ನಮ್ಮ ಕೆಲವು ಮನೆಗಳ ಮೇಲೂ ಬಿದ್ದಿದೆ. ಒಂದು ಒಳ್ಳೆ ದೇವಸ್ಥಾನ ಇತ್ತು. ಆ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ, ಶಂಭುನಾಥ್ ದೇವಸ್ಥಾನ ಅಂತ. ಸೊ ಆ ದೇವಸ್ಥಾನದ ಮೇಲೆ ಬಿತ್ತು. ಯಾಕಂದ್ರೆ ಆಶ್ಚರ್ಯ ಅಂದ್ರೆ ಆ ದೇವಸ್ಥಾನದಲ್ಲಿ ಶನಿವಾರ 1000 ಜನ ಸೇರ್ತಾರೆ. ಸೊ ಈ ಟೈಮಲ್ಲಿ ಏನಾದ್ರು ಆಗಿದ್ರೆ ಸುಮಾರು ಜನ ಸಾಯೋರು. ಬಟ್ ಅದು ನೈಟ್ ಆಗಿರೋದ್ರಿಂದ ಸ್ವಲ್ಪ ಸಾವು ನೋವು ಏನ್ ಸಂಭವಿಸಿಲ್ಲ. ಬಟ್ ಸಣ್ಣ ಪುಟ್ಟ ಡ್ಯಾಮೇಜ್ ಇಷ್ಟೇ ಅಂತ ನಾನು ಹೇಳ್ತೀನಿ. ಯಾವ್ದು ಆತಂಕ ಪಡ್ಬೇಕಾಗಿಲ್ಲ, ಸಣ್ಣ ಪುಟ್ಟ ಡ್ಯಾಮೇಜ್. ಸೊ ಅಬ್ಸಲ್ಯೂಟ್ಲಿ ನಥಿಂಗ್ ಟು ಫಿಯರ್. ಓಕೆ, ನಿನ್ನೆ ಸಂಜೆ ಎಷ್ಟು ಗಂಟೆಯ ಸುಮಾರಿಗೆ ಅವರ ಡ್ರೋನ್ ದಾಳಿ ಅಥವಾ ಫೈಟರ್ ಜೆಟ್ಗಳು ಆ ಭಾಗದಲ್ಲಿ ಕಾಣಿಸಿಕೊಂಡಿದ್ದು ಸರ್? ಅಲ್ಲ, ಡ್ರೋನ್ ದಾಳಿ ಆಗಿದ್ದು 8:15 ಆ ಟೈಮ್ ನಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, 8:15 ಸೈರನ್ಸ್ ಮತ್ತೆ ಡ್ರೋನ್ ಅಟ್ಯಾಕ್ಸ್ ಎಲ್ಲ ಆಯ್ತು. 9:30 10 ಗಂಟೆ ಇದೆಲ್ಲ ಸ್ಟಾರ್ಟ್ ಆಯ್ತು. ಇದು ಫೈಟರ್ ಜೆಟ್ ಬಂದಿದ್ದು 2:15 ಅನ್ಸುತ್ತೆ. 2:15 ಅಷ್ಟರೊಳಗೆ ಫೈಟರ್ ಜೆಟ್ ಬಂತು. ಅದನ್ನ ಮೋಸ್ಟ್ಲಿ ಶ್ರೀನಗರ್ ಕಡೆ ಅಲ್ಲಿ ಉರುಳಿಸಿದ್ದಾರೆ ಅಂತ ಗೊತ್ತಾಯ್ತು. ಸೊ ಅದ ನಂತರ 4:15ಗೆ ಫೈಟರ್ ಜೆಟ್ ಬಂತು. ಈಗ ಅಗೇನ್ ಫೈಟರ್ ಜೆಟ್ ಬಂತು 4:15 ಅಷ್ಟರೊಳಗೆ. ಸೊ ದಟ್ ವಾಸ್ ಫಾರ್ ಓನ್ಲಿ 2-3 minutes. ಅದೇನು ಮಿಸ್ ಆಗಿ ನಮ್ ಬಾರ್ಡರ್ ಒಳಗೆ ಬಂತು. ಯಾಕಂದ್ರೆ ನಮ್ ಜಮ್ಮು ಬಾರ್ಡರ್ ಮತ್ತೆ ಪಾಕಿಸ್ತಾನ ಇಸ್ ಹಾರ್ಡ್ಲಿ 18-20 ಕಿಲೋಮೀಟರ್ಸ್ ಅಷ್ಟೇ. ಸೊ ಅದು ಬಟ್ ಅದನ್ನ ಏನು ಮಾಡಿದ್ದಾರೆ ಗೊತ್ತಾಗ್ಲಿಲ್ಲ. ಬಟ್ ಇಟ್ ಜಸ್ಟ್ ಕೇಮ್ ಅಂಡ್ ವೆಂಟ್ ಆಫ್. ಅದ ನಂತರ 5:15 ಅಷ್ಟರೊಳಗೆ ಸಿಟಿ ಫುಲ್ ಎಕ್ಸ್ಪ್ಲೋಷನ್ಸ್ ಆಯ್ತು. ಸೊ ಮೋಸ್ಟ್ಲಿ ಅದು ಇಂಟರ್ಸೆಪ್ಷನ್ಸ್ ಆಗಿದೆ, ಮಿಸೈಲ್ ಇಂಟರ್ಸೆಪ್ಷನ್ಸ್ ಆಗಿದೆ, ಡ್ರೋನ್ಸ್ ಇಂಟರ್ಸೆಪ್ಷನ್ಸ್ ಆಗಿದೆ. ಪ್ಲಸ್ ಕೆಲವು ಮಿಸೈಲ್ಸ್ ನಮ್ಮ ರೆಹಾರಿ ಅಂತ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಮನೆಗಳ ಮೇಲೆ ಬಿದ್ದಿದೆ. ಇನ್ನೊಂದು ಜಾನಿಪುರ್ ಅಂತ ಬರುತ್ತೆ, ಆ ಏರಿಯಾದ ಮೇಲೂ ಮನೆಗಳ ಮೇಲೆ ಬಿದ್ದಿದೆ. ಬಟ್ ಸಾವು ನೋವು ಸಂಭವಿಸಿಲ್ಲ. ಮತ್ತೆ ಒಂದು ದೇವಸ್ಥಾನದ ಮೇಲೆ ಬಿದ್ದಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.